ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಫಸ್ಟ್ ಫುಲ್ ಲೆಂತ್ ವಿಡಿಯೋ ಆಫ್ ಕುಕಿಂಗ್ ಸೀರೀಸ್. ಇನ್ಸ್ಟಾಗ್ರಾಮಲ್ಲಿ ಎಣ್ಣೆ ಬದನೆಕಾಯಿ ಸಾರು ವಿತ್ ಮುದ್ದೆ ಈ ರೀಲ್ಗಂತೂ ತುಂಬಾ ಸಪೋರ್ಟ್ ಸಿಕ್ಕಿದೆ. ಆಲ್ಮೋಸ್ಟ್ 1 ಮಿಲಿಯನ್ ಆಗಿದೆ. ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಸಿಗ್ತದೆ ಅಂತ ಅನ್ಕೋತಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಮೊದಲನೇದಾಗಿ ಬೇಕಾದಷ್ಟು ಬದನೆಕಾಯಿ ಚೆನ್ನಾಗಿ ತೊಳೆದಿಡ್ಕೊಂಡು 4 ಪಾರ್ಟ್ಸ್ ಹಾಕಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಬದನೆಕಾಯಿನೂ 4 ಪಾರ್ಟ್ಸ್ ಹಾಕಿ ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಇಡ್ಕೋಬೇಕು. ಈಗ ಕಡಲೆ ಬೀಜನ ಹುರಿದಿಡ್ಕೊಳ್ಳಿ. ಹುರಿದಾದ್ಮೇಲೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆಗೆ ತುರಿದಿಟ್ಕೊಂಡಿರೋ ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚಿಕ್ಕ ಈರುಳ್ಳಿ, ಅದ್ರ ಜೊತೆಗೆ ಒಂದು ಚಿಕ್ಕ ಟೊಮ್ಯಾಟೊ ಕಟ್ ಮಾಡಾಕ್ಕೊಳ್ಳಿ, 2 ಚಕ್ಕೆ, 2 ಲವಂಗ, 1 ಸ್ಪೂನು ಅಚ್ಚ ಖಾರದ ಪುಡಿ, 3 ಸ್ಪೂನು ಧನಿಯಾ ಪುಡಿ, ಬೇಕಾದಷ್ಟು ಉಪ್ಪು. ಇವನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ನಮಗೆ ಬೇಕಾದ ಮಸಾಲೆ ರೆಡಿ ಆಯಿತು. ಈ ಮಸಾಲೆನೆಲ್ಲ ಬದನೆಕಾಯಿಗೆ ಚೆನ್ನಾಗಿ ಹಾಕ್ಕೊಳ್ಳಿ. ಬದನೆಕಾಯಿಗೆಲ್ಲ ಹಚ್ಕೊಂಡು ಮಧ್ಯದಲ್ಲಿ ಮಸಾಲೆನ ಹಾಕ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಇದೇ ರೀತಿ ಎಲ್ಲ ಬದನೆಕಾಯಿಗೂ ಮಧ್ಯದಲ್ಲಿ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಹಚ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಅದಾದ ಮೇಲೆ ಜೀರಿಗೆ, ಈಗ ಅದು ಚಿಟಪಟ ಅನ್ನಬೇಕು. ಈಗ ಕರಿಬೇವು ಹಾಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಚ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಂಡಿರೋ ಬದನೆಕಾಯಿ ಎಲ್ಲನೂ ಬಾಣಲಿಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಬದನೆಕಾಯಿ ಸಪ್ರೇಟಾಗಿ ಹೋಗ್ಬಿಡುತ್ತೆ. ಮುಚ್ಚಳ ಹಾಕ್ಬಿಡಿ. ಇದನ್ನು 2 ನಿಮಿಷ ಬೇಯಕ್ಕೆ ಬಿಡಿ. ಅದಾದಮೇಲೆ ಮುಚ್ಚಳ ತೆಗೆದು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಒಂದೇ ಒಂದು ಟೊಮ್ಯಾಟೊ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿ ಮತ್ತು ಮುಚ್ಚಳ ಹಾಕ್ಬಿಡಿ. ಅದನ್ನು 2 ನಿಮಿಷದಿಂದ 3 ನಿಮಿಷದವರೆಗೂ ಬೇಯಕ್ಕೆ ಬಿಡಿ. ನೋಡಿ, ಈ ಥರ ಆದಮೇಲೆ ಉಳಿದಿರೋ ಮಸಾಲೆನೆಲ್ಲ ಇದಕ್ಕೆ ಹಾಕ್ಬೇಕು. ಇವಾಗ ಅರ್ಧ ಮಸಾಲೆನೆಲ್ಲ ಬದನೆಕಾಯಿಗೆ ಹಾಕ್ಕೊಂಡಿರ್ತೀವಿ, ಇನ್ನು ಅರ್ಧ ಮಸಾಲೆ ಹಂಗೆ ಇಟ್ಕೊಂಡಿರ್ಬೇಕು, ಯಾಕಂದರೆ ಸಾಂಬಾರು ಬೇಕಾಗುತ್ತಲ್ವ. ಸೊ ಅದಕ್ಕೆ ಹಾಕ್ಕೊಳಕ್ಕೆ ಈ ಥರ ಎಲ್ಲದನ್ನು ಹಾಕ್ಕೊಂಡು ವೇಸ್ಟ್ ಮಾಡ್ದಿರ ನೀರು ಹಾಕ್ಕೊಂಡು ಜಾರ್ನಲ್ಲೇ ಅದನ್ನು ಮತ್ತೆ ಮಿಕ್ಸ್ ಮಾಡಿ ನೀರು ಹಾಕ್ಕೊಳ್ಳಿ ಅದಕ್ಕೆ. ಸೊ ಈ ಥರ ಎಲ್ಲ ಈವನ್ ಆಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾದರೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನ 5 ನಿಮಿಷದವರೆಗೂ ಬೇಯಿಸಬೇಕು. ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಕಲರ್ ಚೇಂಜ್ ಆಗಿ ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂದರೆ ಸೂಪರಾಗಿದೆ. ಈ ಥರ ನೋಡಿ, ಬದನೆಕಾಯಿ ಮಾತ್ರ ಈ ಥರ ಬೆಂದಿರಬೇಕು. ತುಂಬ ಚೆನ್ನಾಗಿ ಬೆಂದಿದೆ ಇವಾಗಂತೂ. ಈಗ ಎಣ್ಣೆ ಬದನೆಕಾಯಿ ಸಾರಂತೂ ರೆಡಿಯಾಗಿದೆ. ಅದಕ್ಕೆ ಮುದ್ದೆ ಬೇಕಲ್ವಾ, ಸೊ ಅದಕ್ಕೆ ಮುದ್ದೆ ಮಾಡೋಣ. ನಮ್ಮ ಚಿಂತಾಮಣಿ ಕಡೆ ಜಾಸ್ತಿ ರಾಗಿ ಹಿಟ್ಟು ಹಾಕಲ್ಲ. ಈಗ ಮುದ್ದೆ ರೆಡಿ ಆಯಿತು. ನೋಡಿ, ಈ ಥರ ಎಣ್ಣೆ ಬದನೆಕಾಯಿ ಸಾರನ್ನ ಮುದ್ದೆ ಜೊತೆ ತಿಂದರೆ ಸ್ವರ್ಗ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ದ ಸಪೋರ್ಟ್ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.